ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸ್ನಾನಿಕ ಯೌವಾನರ ಬಳಿಗೆ ಯೇಸು ಬರುತ್ತಿದ್ದಾಗ ಸ್ನಾನಿಕ ಯೌವಾನರು ದೇವರಿಂದ ತಿಳಿದ ಅರಿತ ನೋಡಿದ ಸತ್ಯಗಳನ್ನು ಕುರಿತಾಗಿ ಸಾಕ್ಷಿ ನೀಡುವುದನ್ನು ಇಂದಿನ ವಾಚನದಲ್ಲಿ ನಾವು ಕಾಣ್ತೇವೆ. ಪ್ರಿಯರೇ, ಯೇಸುವೇ ದೇವರ ಕುರಿಮರಿಯಾಗಿದ್ದಾರೆ. ಲೋಕದ ಪಾಪಗಳನ್ನು ಪರಿಹರಿಸುವವರು ಅವರೇ. ಅವರು ನನಗಿಂತ ಶ್ರೇಷ್ಠರು, ನನಗಿಂತ ಮೊದಲಿದ್ದವರು. ನಾನು ದೀಕ್ಷೆ ನೀಡುವುದು ನೀರಿನಿಂದ, ಪವಿತ್ರಾತ್ಮರಲ್ಲಿ ದೀಕ್ಷೆ ನೀಡುವವರು ಯೇಸು ಮಾತ್ರ. ಯೇಸುವೇ ದೇವರ ಪುತ್ರ ಮತ್ತು ಪವಿತ್ರಾತ್ಮರಲ್ಲಿ ದೀಕ್ಷಾಸ್ನಾನ ನೀಡುವವರು ಎಂಬುದಾಗಿ ನಾನು ದೇವರ ಸ್ವರ ಕೇಳಿಸಿದೆ ಮತ್ತು ಇದನ್ನು ಕುರಿತು ಸಾಕ್ಷಿ ನೀಡುತ್ತೇನೆಂದು ಇಲ್ಲಿ ಹೇಳ್ತಾರೆ. ಪ್ರಿಯರೇ, ಇಂದು ನೈಜ ಕ್ರೈಸ್ತ ವಿಶ್ವಾಸಿಗೆ ಈ ಸತ್ಯಗಳು ಮನವರಿಕೆ ಆಗಿರುತ್ತೆ ಮತ್ತು ಕ್ರಿಸ್ತನಿಗಾಗಿ ಅವರಿಗೆ ಜೀವಿಸೋದಕ್ಕಾಗುತ್ತೆ. ಇವತ್ತು ಈ ಸತ್ಯಗಳು ನಮಗೆ ಮನವರಿಕೆ ಆಗಿವೆಯಾ, ನಮ್ಮಲ್ಲಿವೆಯಾ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಯೇಸು ನನ್ನ ಪಾಪ ವಿಮೋಚಕ, ಯೇಸು ದೇವರ ಕುರಿಮರಿಯಾಗಿದ್ದಾರೆ. ನನಗೆ ಪವಿತ್ರಾತ್ಮ ದೀಕ್ಷೆಯ ಅವಶ್ಯಕತೆ ಇದೆ ಮತ್ತು ಇದನ್ನು ನೀಡುವವರು ಕ್ರಿಸ್ತ ಯೇಸುವೇ ಆಗಿದ್ದಾರೆ ಮತ್ತು ಯೇಸು ಕ್ರಿಸ್ತರು ದೇವರ ಪುತ್ರರಾಗಿದ್ದಾರೆ ಎಂಬ ಸತ್ಯ ನಮಗೆ ಮನವರಿಕೆ ಆಗಬೇಕು. ಯೇಸುವೇ ದೇವರ ಕುರಿಮರಿಯಾಗಿದ್ದಾರೆ. ಲೋಕದ ಸಕಲ ಮನುಷ್ಯರ ಪಾಪಗಳನ್ನು ಪರಿಹರಿಸುವವರು ಅವರೇ. ಯೇಸು ನನ್ನ ಪಾಪಗಳನ್ನು ಪರಿಹರಿಸಲು ದೇವರೇ ನಿಶ್ಚಯಿಸಿ ಅವರನ್ನು ಕಳುಹಿಸಿದ್ದಾರೆ ಎಂಬ ಸತ್ಯ ನನಗೆ ತಿಳಿದಿದೆಯಾ? ಯಾವ ರೀತಿ ಹಳೆ ಒಡಂಬಡಿಕೆಯಲ್ಲಿ ಪಾಪ ಪರಿಹಾರಕ್ಕಾಗಿ ದೇವಾಲಯದಲ್ಲಿ ನ್ಯೂನ್ಯತೆ ಅಥವಾ ಕಳಂಕ ಇಲ್ಲದ ಕುರಿಮರಿಯನ್ನು ಬಲಿ ಅರ್ಪಿಸಿ ಅದರ ರಕ್ತವನ್ನು ಚಿಮುಕಿಸಿ ವರ್ಷಕ್ಕೊಮ್ಮೆ ಯಾಜಕನ ಸಹಾಯದಿಂದ ಸರ್ವೇಶ್ವರನ ನಿಯಮದಂತೆ ಅವರು ಪಾಪ ಕ್ಷಮೆ ಪಡೆಯುತ್ತಿದ್ದರು. ಇಂದು ಹಳೆ ಒಡಂಬಡಿಕೆ ಅಲ್ಲ ಪ್ರಿಯರೇ, ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆ ಆ ಕುರಿಮರಿ ಯೇಸುವನ್ನು ಸೂಚಿಸ್ತಾ ಇತ್ತು. ಇಲ್ಲಿ ಸ್ನಾನಿಕ ಯೌವಾನರಿಗೆ ಯೇಸುವೇ ದೇವರ ಕುರಿಮರಿ, ಅವರಲ್ಲಿಯೇ ಈ ಎಲ್ಲ ಆಶೀರ್ವಾದಗಳು, ಪಾಪ ಪರಿಹಾರ ಅವರಲ್ಲಿಯೇ ಫುಲ್ಫಿಲ್ ಆಗಿದೆ ಎಂಬ ಸತ್ಯ ತಿಳಿಯಿತು ಮತ್ತು ಅವರು ಸಾಕ್ಷಿ ನೀಡ್ತಾರೆ. ಇವತ್ತು ನನಗೂ ವಿಮೋಚನೆ ಅವರ ರಕ್ತದಿಂದಲೇ ಎಂಬ ಸತ್ಯವನ್ನು ನಾನು ಮನಗಾಣಬೇಕು. ಪ್ರಿಯರೇ, ಪವಿತ್ರಾತ್ಮರಿಲ್ಲದೆ ಇರುವ ಮನುಷ್ಯ ಕ್ರೈಸ್ತನಲ್ಲ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅವನು ದೇವರಿಗೆ ಸೇರಿದವನಲ್ಲ. ಯೇಸು ಬಂದಿರುವುದು ನನ್ನ ಪಾಪ ಪರಿಹಾರಕ್ಕಾಗಿ ಮಾತ್ರವಲ್ಲ, ನನಗೆ ಪವಿತ್ರಾತ್ಮ ದೀಕ್ಷೆ ನೀಡುವುದಕ್ಕಾಗಿ. ಪವಿತ್ರಾತ್ಮ ಸೀಲ್ ನಮ್ಮಲ್ಲಿ ಇಲ್ಲದೆ ಇದ್ದರೆ ಪ್ರಿಯರೇ, ನಾವು ಯೇಸುವಿನ ಪುನರಾಗಮನದ ಸಮಯದಲ್ಲಿ ಆ ಸ್ವರ್ಗ ಲೋಕವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಈ ಲೋಕದಲ್ಲೂ ಕೂಡ ಪವಿತ್ರಾತ್ಮರಿಲ್ಲದೆ ನಾವು ಯೇಸುವಂತೆ ಮಾರ್ಪಾಡಾಗಲು ಸಾಧ್ಯವಿಲ್ಲ. ಯೇಸುವಿಗಾಗಿ ಜೀವಿಸಲು, ಪರಿಶುದ್ಧ ಜೀವನ ನಡೆಸಲು ನಮ್ಮಿಂದ ಸಾಧ್ಯವಿಲ್ಲ. ನನಗೆ ಪರಿಶುದ್ಧಾತ್ಮರು ಬೇಕೇ ಬೇಕು ಪ್ರಿಯರೇ. ಹಾಗಾದರೆ ಯೇಸುವೇ ನನ್ನ ರಕ್ಷಕ, ದೇವರ ಕುರಿಮರಿ ಅವರೇ ದೇವರ ಪುತ್ರ, ಪವಿತ್ರಾತ್ಮ ದೀಕ್ಷೆ ನನಗೆ ಬೇಕು ಎಂಬ ಸತ್ಯವನ್ನು ಗ್ರಹಿಸಿಕೊಂಡು ಪ್ರಿಯರೇ, ನಾವೆಲ್ಲರೂ ಈ ಒಂದು ಆಶೀರ್ವಾದಕ್ಕಾಗಿ ಯೇಸುವಿನ ಬಳಿ ಸಾಗೋಣ. ಶುಭ ಸಂದೇಶವಾದ ಯೇಸುವನ್ನು ವಿಶ್ವಾಸಿಸಿ ಸಾಕ್ಷಿಯ ಮಕ್ಕಳಾಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.